ನೋಡಿದ್ರೆ ಶ್ರಾವಣ ಮಾಸ ಅಂತೂ ದೇವರಾಣೆ ಅಲ್ಲ. ಕಲಗಚ್ಚಾಕಿದವ್ರು ಕಾಲ್ ಮಾಡಿ ಕೂಗ್ದಂಗೆ ಕೂಗ್ತಾ ಇದೆಯಲ್ಲ, ಏನಾಯ್ತ ನಿನಗೆ? ನನಗೆ ನನ್ನ ಕೆಲಸ ಬಹಳ ಇಷ್ಟು. ನೀನ್ ಯಾಕೆ ಕೂಗ್ಸಂತ ಹೇಳು. ಅಮ್ಮ ಇದು ನನ್ನ ಕೈ ನೋಡು. ಹಸ್ತ ಸಾಮುದ್ರಿಕೆಯಲ್ಲಿ ಮಾತೃವಿನಿಂದ ಮೃತ್ಯು ಯೋಗ ಉಂಟು. ಕರ್ಮನಿಂದ ಕೈ ನೋಡ್ಲಿಕ್ಕೆ ನಾಯಿ ಅಂತ ಹೌದಾ? ಅದಲ್ಲ, ನನ್ನ ಈ ಬೆರಳು ನೋಡು. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ತಪ್ಪಿಗೆ ಆಕಾರದಲ್ಲಿ ವ್ಯತ್ಯಾಸವಿದ್ದರೂ ಮನುಷ್ಯರ ಬೇಡಂತೆ ಕಾಣುತ್ತದೆ. ಆಕಾರಕ್ಕೆ ಬದಲಾಯ್ತು. ಗಂಧದ ಮರಕ್ಕೆ ಬಂಧನಕ ಕಟ್ಟುವುದಿಲ್ಲ ನೀನು ಹಂಗೆ. ಇದು ಹೌದಮ್ಮ. ಅಮ್ಮ ಮತ್ತೆ ಇದು ಬೆರಳು ತುದಿ ನೋಡು. ಬೆರಳು ತುದಿಯಲ್ಲಿ ಉಗುರುಂಟು. ಉಗುರೆಲ್ಲ 4 ತೆಂಗಿನ ಮರಕ್ಕೆ ಸಾಕಾಗ್ಬಿಟ್ಟು ಕೆಲಸ ಉಂಟು. ಸತ್ಯ ಹೇಳ್ತೇನೆ, ಈ ರೀತಿ ನೀವು ಒಬ್ಬ ಹುಟ್ಟುತ್ತೆ ಅಂತ ಗೊತ್ತಿದ್ರೆ ದೇವರಾನೆ ನಿನ್ನ ಹೊಟ್ಟಿಂದ ಹೊರಗೆ ಹಾಕುವುದಿಲ್ಲ. ಅದೇ ಒಳ್ಳೇದಿತ್ತು, ನಾನು ಅಲ್ಲೇ ಒಳ್ಳೆ ರೀತಿ ನಿದ್ದೆ ಮಾಡ್ತಾ ಇದ್ದೀನಿ. ಅಲ್ಲೇ ಕರಗಿಸಿ ಶಾಶ್ವತವಾಗಿ ಭವಿಷ್ಯಬಿಟ್ಟಿದ್ದೆ. ಗೊತ್ತಿದ್ದವ್ರು ಕೇಳ ಹೇಳ್ತಾರೆ. ಬೆರಳು ತುದಿ ನೋಡುವಲ್ಲ, ಬೆರಳು ತೋರಿಸಿದ ಕಡೆ ನೋಡು. ಬೆರಳು ತೋರಿಸಿದ ಕಾಣು ಎಲ್ಲ. ಅವು ದಂಡ ಕೇಳ್ತ ನಿನ್ನ ಹತ್ರ. ಏನೋ
ಹಾಳಿ ಹೋಯ್ಯಾರಿ ಇವರಿಗೆ ಸಮಯದ ಕರಿಪಲ್ಕನೇ ಇಲ್ಲ. ಸಮಯದ ಕರಿಪಲ್ಕನೆ ಇಲ್ಲದೆ ಹೋದ್ರೆ ನನಗೆ ಈ ವಯಸ್ಸಿನಲ್ಲಿ ಈಗಿನ ಬೇಕಲ್ಲ. ಅವರಿಗೆ ಪ್ರಾಯ ಇದ್ದವ್ರಿಗಿಂತ ಪ್ರಾಯ ಹೋದವ್ರ ಮೇಲೆ ಪ್ರೀತಿ ಹೆಚ್ಚು. ಪ್ರಾಯದಲ್ಲೇ ಬಿಟ್ಟವಲ್ಲ, ಈಗ ಬಿಟ್ಟ ಬೇಡ ಮಗ, ನಾನೇ ಗಾಳಿ ಬಿಡ್ತಾ ಇದ್ದೆ. ಬೇಡ, ಗಾಳಿ ಹೋಗುವ ಗಾಳಿ ಹಾಕಬಾರ್ದು. ಅವನಿಗೆ ಗೊತ್ತು, ಅವನಿಗೆ ಆಯವ್ಯಯ ಪರಿಚಯ ಸಂಪೂರ್ಣ ಉಂಟು. ಮಗ, ಏನೇ
ಏನಂತೆ? ನಾವೆಲ್ಲ ಸುಟ್ಟು ಹೋಗಿದ್ದೇವೆ ಅಂತ ಮಾಡ್ಕೊಂಡೇನೆ. ಯಾಕಂತ ಮಾತಾಡ್ತೀರಿ? ಇಲ್ಲಿಗೆ ಹೋದ್ರೆ ಊರಿಗೆ ಮಹಾಮಾರಿ ಬಳಿಗೆ ನಿಮಗೆ